ಹರೇ ಶ್ರೀನಿವಾಸ. ಗುರು ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳ ಎಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಗೋಪೀಚಂದನ ಮುದ್ರಾದಿಗಳನ್ನು ಧಾರಣ ಮಾಡಿದ ನಂತರದಲ್ಲಿ ತಟ್ಟೆಯಲ್ಲಿ ಸಾಲಿಗ್ರಾಮವನ್ನು ಇಟ್ಟು, ಅಂದರೆ ಸುದರ್ಶನ ಚಕ್ರವನ್ನು ಇಟ್ಟು, ಅದಕ್ಕೆ ಓಂ ಓಂ ನಮೋ ನಾರಾಯಣಾಯ, ಓಂ 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 ನಮೋ ನಾರಾಯಣಾಯ ಅಂತ 5 ಸಾಲ ಹೇಳಿ ಬದಲೊಂದು ಸಾಲ ಅಭಿಷೇಕ ಮಾಡಿ ಆ ನೀರನ್ನು ತೆಗೆದು ಹಾಕಿ ಪುನಃ ಮತ್ತೆ ಅಭಿಷೇಕ ಮಾಡಬೇಕು. ಶಂಖದಿಂದ ಅಭಿಷೇಕ ಮಾಡಬೇಕು. ಇದು ಆ ಸುದರ್ಶನ ಚಕ್ರಕ್ಕೆ ಅಭಿಷೇಕ ಮಾಡಿದ ತೀರ್ಥ ಏನದಲ್ಲ, ಅದು ನಿರ್ಮಾಲ್ಯ ತೀರ್ಥ ಅಂತ ಕರೆಸ್ಕೋತಾರೆ. ಇಂಥ ನಿರ್ಮಾಲ್ಯ ತೀರ್ಥವನ್ನು ಕೆಲವರ ಮನೆಗಳಲ್ಲಿ ಸಂಪ್ರದಾಯದ ಪ್ರಕಾರ ಮೊದಲೇ ಮಾಡ್ತಾರೆ. ಅಂದರೆ ಸ್ನಾನ ಮಾಡಿ ವಸ್ತ್ರವನ್ನು ಧಾರಣ ಮಾಡಿ ಬಂದು ಆಸನದ ಮೇಲೆ ಕೂತ್ಕೊಂಡು ಕೂಡಲೇ ಸಾಲಿಗ್ರಾಮಗಳನ್ನು ಇಟ್ಟು, ಸುದರ್ಶನ ಚಕ್ರದಿಂದ ಸಹಿತವಾಗಿರತಕ್ಕಂಥ ಸಾಲಿಗ್ರಾಮಗಳನ್ನು ಇಟ್ಟು ಅದಕ್ಕೆ ಅಭಿಷೇಕ ಮಾಡಿ ಅದನ್ನು ನಿರ್ಮಾಲ್ಯ ವಿಸರ್ಜನೆ ಮಾಡಿ ಪುನಃ ಮತ್ತೆ ಶಂಖದಿಂದ ಅಭಿಷೇಕ ಮಾಡಿ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಅಂತಕ್ಕಂಥ ಮಹಾಮಂತ್ರದಿಂದ ಅಭಿಷೇಕ ಮಾಡಿ ಅದನ್ನೊಂದು ಲೋಟದಲ್ಲಿ ತೆಗೆದಿಟ್ಕೊತಾರೆ. ಅದು ನಿರ್ಮಾಲ್ಯ. ಇದು ಒಂದು ಕೆಲವರು ಸಂಪ್ರದಾಯ. ಇನ್ನು ಕೆಲವರು ಈಗಾಗಲೇ ಹೇಳಿದಂತೆ ನಾಮಮುದ್ರಾದಿಗಳನ್ನೆಲ್ಲ ಧಾರಣ ಮಾಡಿದ ನಂತರದಲ್ಲಿ ಸಾಲಿಗ್ರಾಮಗಳಿಗೆ ಅಭಿಷೇಕ ಮಾಡಿ ಆ ನೀರನ್ನು ತೆಗೆದಿಟ್ಟುಕೊಂಡು ಅದನ್ನು ನಿರ್ಮಾಲ್ಯ ಅಂತ ಚಿಂತನೆ ಮಾಡ್ತಾರೆ. ಆ ದೇವರನ್ನು ಸಂಪುಷ್ಟಗಳನ್ನು ತೆಗೆಯುವಾಗ ಅದರಲ್ಲಿ ಹಿಂದಿನ ದಿವಸ ಇಟ್ಟಿರ್ತಕ್ಕಂಥ ತುಳಸಿ ದಳ ಇದ್ದರೆ ಆ ನಿರ್ಮಾಲ್ಯ ತುಳಸಿ ದಳವನ್ನೇ ತೊಗೋಬೇಕಂತ. ಯಾತಕ್ಕೆ ತೊಗೋಬೇಕು? ಈ ನಿರ್ಮಾಲ್ಯ ತೀರ್ಥವನ್ನು ತಲೆಗೆ ಪ್ರೋಕ್ಷಣೆ ಮಾಡಿಕೊಳ್ಳುವಾಗ ಆ ತುಳಸಿ ದಳದಿಂದ ಪ್ರೋಕ್ಷಣೆ ಮಾಡ್ಕೋಬೇಕು. ಆಮೇಲೆ ಸಂಧ್ಯಾವಂದನದಲ್ಲಿ ಆಪೋಹಿಷ್ಟ ಮಾರ್ಜನ ಮಾಡ್ಕೋತೀವಿ. ಆಪೋಹಿಷ್ಟಾಮಯೋಭವ ತಾನ ಊರ್ಜೇತದಾತನ ಆ ಮಂತ್ರಗಳಿಂದ ಮಾರ್ಜನೆ ಮಾಡಿಕೊಳ್ಳುವಾಗ ಕೂಡ ತುಳಸಿ ದಳದಿಂದ ಯುಕ್ತವಾಗಿರ್ತಕ್ಕಂಥ ನೀರಿನಿಂದಲೇ ಪ್ರೋಕ್ಷಣೆ ಮಾಡಬೇಕು. ಆ ತುಳಸಿ ದಳದಿಂದ ಪ್ರೋಕ್ಷಣೆ ಮಾಡಿಕೊಂಡ್ರೆ ಸಕಲ ಗಂಗಾದಿ ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಎಷ್ಟು ಫಲ ಬರಬೇಕು. ಬಾಹ್ಯಶುದ್ಧಿ ಅಂತಃಶುದ್ಧಿ ಎರಡೂ ಆಗ್ತದೆ ಅಂತ ಜ್ಞಾನಿ ಬರೆಣ್ಯರಲ್ಲಿ ಹೇಳಿದ್ದಾರೆ. ಹರಿದಾಸರಿಂದ ಇದರ ಬಗ್ಗೆ ಎಲ್ಲ ಒತ್ತು ಕೊಟ್ಟವರು ಜಾಸ್ತಿ ಯಾರಂದರೆ ವಿಜಯರಾಯರು ಕೊಟ್ಟಿದ್ದಾರೆ, ಪ್ರಾಣೇಶದಾಸರು ಕೊಟ್ಟಿದ್ದಾರೆ. ಈ ನಾಮಮುದ್ರಾಧಾರಣದ ಪದ್ಧತಿಯನ್ನು ನಾವೇನು ಹೇಳಿದ್ದೀವಿ ಇವತ್ತು ನಿಮಗೆಲ್ಲರಿಗೆ ಕೆಲವೆಲ್ಲ ವ್ಯತ್ಯಾಸಗಳಿವೆ, ಬಹಳ ವ್ಯತ್ಯಾಸಗಳು. ಒಬ್ಬೊಬ್ಬ ಸ್ಮೃತಿಕಾರರು ಒಂದೊಂದು ರೀತಿ ಹೇಳಿದ್ದಾರಮ್ಮ. ಒಬ್ಬರು 14 ಮುದ್ರೆಗಳನ್ನು ನಾಮಗಳನ್ನು ಹಚ್ಚೋದು, 12 ನಾಮಗಳನ್ನು ಹಚ್ಚಬೇಕು ಅಂತಾರೆ. ಮತ್ತು ಕೆಲವರು 13 ಅಂತಾರೆ, ಇನ್ನು ಕೆಲವರು 14 ಅಂತ ಹೇಳ್ತಾರೆ. ಆಮೇಲೆ ಮುದ್ರೆಗಳನ್ನು ಕೂಡ ಚಕ್ರ ಮುದ್ರೆಯನ್ನು ಕೇವಲ 14 ಹಚ್ಚಬೇಕು ಅಂತ ಕೆಲವರು. ಹೀಗೆ ಬೇರೆ ವ್ಯತ್ಯಾಸ ಇದೆ. ಆದರೆ ನಾವೇನು ನಿಮಗೆ ಇಲ್ಲಿವರೆಗೆ ಉಪನ್ಯಾಸ ಮಾಡ್ತಾ ಹೇಳಿವಲ್ಲ, ಅಂದರೆ ಚಕ್ರ ಮುದ್ರೆಗಳನ್ನು 18 ಚಕ್ರ ಮುದ್ರೆಗಳನ್ನು ಹಚ್ಚಬೇಕು, ಶಂಖ ಮುದ್ರೆಗಳನ್ನು 12 ಶಂಖ ಮುದ್ರೆಗಳನ್ನು ಹಚ್ಚಬೇಕು, 8 ಗದಾ ಮುದ್ರೆಗಳನ್ನು, 8 ಪದ್ಮ ಮುದ್ರೆಗಳನ್ನು, ಎಲ್ಲ ನಾಮಗಳ ಮೇಲೆ ನಾರಾಯಣ ಮುದ್ರೆಯನ್ನು ಹಚ್ಚಬೇಕು ಅಂತಕ್ಕಂಥ ವಿಧಾನ ಏನದಲ್ಲ, ಇದು ಪ್ರಾಣೇಶದಾಸರ ಪರಂಪರೆಯಿಂದ ಬಂದಿರತಕ್ಕಂಥ ಸಂಪ್ರದಾಯ. ಆ ಪ್ರಕಾರ ಅಂದರೆ ಜಗನ್ನಾಥದಾಸರ ಸಾಕ್ಷಾತ್ ಶಿಷ್ಯರಾಗಿರ್ತಕ್ಕಂಥ ಒಂದು ರೀತಿಯಿಂದ ಹೇಳಬೇಕಾದ್ರೆ ಜಗನ್ನಾಥದಾಸರು ಮತ್ತು ಪ್ರಾಣೇಶದಾಸರು ಇವರೇ ಮೊದಲಾದವರು ಯಾವ ಸಂಪ್ರದಾಯದಲ್ಲಿ ನಾಮಗಳನ್ನು, ಯಾವ ಸಂಪ್ರದಾಯದಲ್ಲಿ ಮುದ್ರೆಗಳನ್ನು ಎಷ್ಟೆಷ್ಟು ಧಾರಣ ಮಾಡಿದರೋ ಆ ಸಂಪ್ರದಾಯ ಅನುಸ್ಯೂತವಾಗಿ ಅಂದರೆ ಪರಂಪರೆಯಿಂದ ಬಂದದ ಕಾರಣ ಆ ಪ್ರಕಾರ ನಿಮಗೆಲ್ಲರಿಗೆ ಇವಾಗ ಹೇಳಕ್ಕಾಗಿದೆ ಹೊರತಾಗಿ ಇದೇನ್ರಿ ಇದು ಮತ್ತು ಬೇರೆ ಸ್ಮೃತಿಕಾರರು ಈ ರೀತಿ ಹೇಳ್ತಾರೆ ನೀವು ಹೀಗೆ ಹೇಳ್ತೀರಲ್ಲ ಅಂತ ಆಕ್ಷೇಪಕ್ಕೆ ಅವಕಾಶ ಇಲ್ಲ. ಎಲ್ಲ ಸಂಪ್ರದಾಯಗಳು ಶ್ರೇಷ್ಠವಾದ ಸಂಪ್ರದಾಯಗಳೇ, ಎಲ್ಲರೂ ಋಷಿಗಳೇ. ಅದರಲ್ಲಿ ಹರಿದಾಸರು ಹೇಳಿರ್ತಕ್ಕಂಥ ಪ್ರಾಣೇಶದಾಸರೇ ಮೊದಲಾದವರ ಪರಂಪರೆಯಲ್ಲಿ ಬಂದಿರತಕ್ಕಂಥ ಸಂಪ್ರದಾಯಕ್ಕನುಗುಣವಾಗಿ ಈ ನಾಮಗಳನ್ನು ಯಾವ ರೀತಿ ಧಾರಣ ಮಾಡಬೇಕು, ಚಕ್ರಾದಿ ಪಂಚಮುದ್ರೆಗಳನ್ನು ಯಾವ ಧಾರಣೆ ಮಾಡಬೇಕು, ಎಷ್ಟು ಸಂಖ್ಯೆಯಲ್ಲಿ ಮಾಡಬೇಕು, ಮತ್ತು ಅಲ್ಲಿ ಸ್ಮರಣೆ ಮಾಡಬೇಕಾಗಿರ್ತಕ್ಕಂಥ ಭಗವದ್ ರೂಪಗಳು ಏನು ಎಂಬುದನ್ನೆಲ್ಲ ಕೂಡ ಈ ಪರಂಪರೆಗೆ ಅನುಗುಣವಾಗಿ ಹೇಳಿದೆ ಅಂತ ನಿಮ್ಮಲ್ಲಿ ವಿಜ್ಞಾಪನೆ ಮಾಡಿಕೋತಾ ಇಂಥ ನಿರ್ಮಾಲ್ಯವನ್ನು ತಗೋಬೇಕು. ನಾವು ಅದನ್ನು ನೀವು ಮೊದಲನ್ನು ಮಾಡಿರಿ ಅಥವಾ ನಾಮಮುದ್ರಾದಿಗಳನ್ನು ಧಾರಣ ಮಾಡಿದ ಮೇಲಾದರೂ ನಿರ್ಮಾಲ್ಯ ವಿಸರ್ಜನೆ ಮಾಡಿರಿ. ಆ ನಿರ್ಮಾಲ್ಯ ತೀರ್ಥವನ್ನು ಒಂದು ಬಟ್ಲಲ್ಲಿ ಹಾಕ್ಕೊಂಡು ಇಟ್ಕೊಂಡು ಅದನ್ನು ಮೊದಲನೇ ತೊಗೋಬೇಕು. ವಿಶ್ವಾಯ ನಮಃ ಅಂತ ತೊಗೋಬೇಕು. ಮೊದಲನೇ ನಿರ್ಮಾಲ್ಯವನ್ನು ತೆಗೆದುಕೊಳ್ಳುವಾಗ ವಿಶ್ವನಾಮಕ ಪರಮಾತ್ಮನನ್ನು ಸ್ಮರಣೆ ಮಾಡಬೇಕು. ವಿಶ್ವಾಯ ನಮಃ. ಎರಡನೇ ನಿರ್ಮಾಲ್ಯವನ್ನು ತೆಗೆದುಕೊಳ್ಳುವಾಗ ತೈರಸಾಯ ನಮಃ. ಮೂರನೇ ನಿರ್ಮಾಲ್ಯವನ್ನು ತೆಗೆದುಕೊಳ್ಳುವ ಪ್ರಾಜ್ಞಾಯ ನಮಃ. ಆಮೇಲೆ ಕೊನೆಗೆ ಪ್ರೋಕ್ಷಣೆ ಮಾಡ್ಕೋಬೇಕು. ಮತ್ತೆ ಒಂದು ಸಲ ದೇಹಕ್ಕೆಲ್ಲ ಪ್ರೋಕ್ಷಣೆ ಮಾಡ್ಕೋಬೇಕು.
ಅದು ಹೇಳುವಾಗ ತುರ್ಯಾಯ ನಮಃ, ವಿಶ್ವಾಯ ನಮಃ ಮೊದಲನೇದು, ತೈರಸಾಯ ನಮಃ ಎರಡನೇ ತೀರ್ಥವನ್ನು, ಎರಡನೇ ನಿರ್ಮಾಲ್ಯ ತಗೋಬೇಕು, ವಿಶ್ವ ತೈರ ಪ್ರಾಜ್ಞಾಯ ನಮಃ ಮೂರನೇ ಭಗವಂತನ ಸ್ಮರಣೆ ಮಾಡ್ತಾ ಮೂರನೇ ನಿರ್ಮಾಲ್ಯವನ್ನು ತಗೋಬೇಕು. ಆಮೇಲೆ ತುರ್ಯಾಯ ನಮಃ ಅಂಥೇಳಿ ದೇಹಕ್ಕೆ ಪ್ರೋಕ್ಷಣೆ ಕಾಣಬೇಕು. ಇದಕ್ಕೂ ತೀರ್ಥಕ್ಕೂ ವ್ಯತ್ಯಾಸದ. ತೀರ್ಥ ತಗೊಳ್ಳುವಾಗ ಸ್ಮರಣೆ ಮಾಡಬೇಕಾದ ರೂಪಗಳು ಬೇರೆ, ನಿರ್ಮಾಲ್ಯ ತೀರ್ಥವನ್ನು ತೆಗೆದುಕೊಳ್ಳುವಾಗ ಸ್ಮರಿಸಬೇಕಾಗಿರ್ತಕ್ಕಂಥ ರೂಪಗಳನ್ನು ಬೇರೆ. ಅಲ್ಲಿ ತೀರ್ಥ ತಗೊಳ್ಳುವಾಗ ಮೊಟ್ಟ ಮೊದಲೇ ಮತ್ತು ದೇಹಕ್ಕೆ ಕೈಗೆ ನೀರನ್ನು ಪ್ರೋಕ್ಷಣೆ ಮಾಡ್ಕೋತೀವಿ, ಮುಕುಂದಾಯ ನಮಃ ಅಂತ ಹೇಳ್ತಾ. ಇಲ್ಲಿ ಕೊನೆಗೆ 3 ಸಲ ತೀರ್ಥವನ್ನು ತಗೊಂಡು ವಿಶ್ವ ತೈರಸ ಪ್ರಾಜ್ಞರನ್ನು ಸ್ಮರಣ ಮಾಡ್ತಾ 3 ಸಲ ತೀರ್ಥವನ್ನು ನಿರ್ಮಾಲ್ಯ ತಗೊಂಡು ಕೊನೆಯಲ್ಲಿ ದೇಹಕ್ಕೆ ಪ್ರೋಕ್ಷಣೆ ಮಾಡ್ಕೋತೀವಿ. ನಿರ್ಮಾಲ್ಯ ತಗೊಳ್ಳುವಾಗ, ತೀರ್ಥ ತಗೊಳ್ಳುವಾಗ ಮೊಟ್ಟ ಮೊದಲೇ ಮುಕುಂದಾಯ ನಮಃ ಅಂತ ಹೇಳ್ತಾ ಭಗವಂತನ ಸ್ಮರಣೆ ಮಾಡ್ತಾ ದೇಹಕ್ಕೆ ತೀರ್ಥವನ್ನು ಶಂಕೋತಕವನ್ನು ಪ್ರೋಕ್ಷಣೆ ಮಾಡಿಕೊಂಡು ಆ ನಂತರದಲ್ಲಿ ಭಗವಂತನ ನಾಮ ಸಂಕೀರ್ತನ ಮಾಡಿದಾಗ 3 ಸಲ ತೀರ್ಥ ತಗೊಳ್ತಕ್ಕಂಥದ್ದು ಸಂಪ್ರದಾಯ ನಮ್ಮಲ್ಲಿ ಬಂದಿರತಕ್ಕಂಥದ್ದು. ಇದು ಕೂಡ ಅಷ್ಟೇ ಪ್ರಾಣೇಶದಾಸರ ಪರಂಪರೆಯಲ್ಲಿ ಬಂದಿರತಕ್ಕಂಥ ಸಂಪ್ರದಾಯ ಅಂತ ನಮಗೆಲ್ಲರೂ ವಿಜ್ಞಾಪನೆ ಮಾಡಿಕೋತ ಅಂತ ನಿರ್ಮಾಲ್ಯವನ್ನು ತಗೊಂಡ ಮೇಲೆ ನಂತರದಲ್ಲಿ ಸಂಧ್ಯಾವಂದನೆ ಮಾಡಬೇಕು, ಪ್ರಾರಂಭ ಮಾಡಬೇಕು. ಮಂದಿರದಲ್ಲಿ ಅಪೂರ್ವವಾದ ರೀತಿಯಲ್ಲಿ ನಮ್ಮ ಈ ವೇದಕ್ಕನುಸರಿಸಿ ನಾವು ಋಗ್ವೇದಿಗಳಾದರೆ ಋಗ್ವೇದ ಸಂಪ್ರದಾಯವನ್ನು ಅನುಸರಿಸಿ ಸಂಧ್ಯಾವಂದನೆ, ಯಜುರ್ವೇದಿಗಳಾದರೆ ಯಜುರ್ವೇದಕ್ಕೆ ಸಂಬಂಧಪಟ್ಟಂತೆ ಅದರ ವಿಧಿವಿಧಾನಗಳಂತೆ ಸಂಧ್ಯಾವಂದನಾದಿಗಳನ್ನು ಮಾಡಬೇಕು ಅಂಥೇಳಿ ಶಾಸ್ತ್ರ ಹೇಳ್ತದೆ. ಇನ್ನು ಎರಡನೇದು, ಇದಕ್ಕಿಂತ ಮುಂಚೆ ಈ ನಿರ್ಮಾಲ್ಯ ಆಗಲಿ ತೀರ್ಥವೇ ಆಗಲಿ ಅಥವಾ ಆಚಮನ ಮಾಡ್ತೀವಲ್ಲ ಆಚಮನಾದಿಗಳಾಗಲಿ ಯಾವನ್ನೇ ಮಾಡಲಿ ಅವನು ಹೇಗೆ ಮಾಡಬೇಕು ಅದಕ್ಕೊಂದು ವಿಧಾನ. ನಿರ್ಮಾಲ್ಯ ಆಚಮನ ಮಾಡ್ತಿರಲ್ಲ, ಆಚಮನ ಮಾಡೋಕ್ಕಲ್ಲಿ ಹೇಗೆ ಆಚಮನ ಮಾಡಬೇಕು, ನಿರ್ಮಾಲ್ಯ ತಗೊಳ್ಳುವಾಗ ಹೇಗೆ ತೊಗೋಬೇಕು, ಎಷ್ಟು ತೊಗೋಬೇಕು, ತೀರ್ಥ ತಗೊಳ್ಳುವಾಗ ಹೇಗೆ ತೊಗೋಬೇಕು, ಎಷ್ಟು ತೊಗೋಬೇಕು, ಇದಕ್ಕೊಂದು ನಿಯಮ ಹಾಕಿದ್ದಾರೆ ನಮ್ಮವರು. ಒಂದು ಉದ್ದಿನ ಕಾಳು ಕೈಯಲ್ಲಿ ಹಾಕಿದರೆ ಅದು ಮುಳುಗುವಷ್ಟು ಮಾತ್ರ ಇರಬೇಕು. ಅದು ಲೋಟ ಅಥವಾ ಭಗುಸಿ ತುಂಬ ತೀರ್ಥ ಹಾಕ್ಕೊಂಡು ತೊಗೋಬಾರ್ದು. ಯಾಕೆಂದರೆ ನಾವು ತಗೊಂಡ ನಿರ್ಮಾಲ್ಯವಾಗಲಿ ನಾವು ತಗೊಂಡ ತೀರ್ಥವಾಗಲಿ ಗಂಟಲನ್ನು ಮಾತ್ರ ತೊಯಿಸಿ ಕೆಳಗಿಳಿಬೇಕಟ್ಟೆ. ಅದಕ್ಕಿಂತ ಅದು ಮೂತ್ರದಲ್ಲಿ ಬಂದು ಸೇರೆ ಮಾಡೋದು, ಒಳಗೆ ಹೋಗಿ ಮೂತ್ರದ ದ್ವಾರ ಅದು ಹೊರಗೆ ಬರಬಾರ್ದು. ಅದ ಕಾರಣ ಒಬ್ಬೊಬ್ಬರು ತೀರ್ಥ ಉಳಿದದ ಬಾರಯ್ಯ ಅಂತ ಒಂದು ಲೋಟ ತುಂಬ ಕುಡಿದು ಬಿಡ್ತಾರೆ. ಆ ರೀತಿ ಕುಡಿಬಾರ್ದು. ತೀರ್ಥ ನಿರ್ಮಾಲ್ಯಾದಿಗಳನ್ನೆಲ್ಲ ಬಹಳ ಬಗುಸಿ ತುಂಬ ಅಂಗೈ ತುಂಬ ಹಾಕಿಕೊಂಡು ಅದನ್ನು ಕುಡಿಬಾರ್ದು. ಅದು ಒಂದು ಉದ್ದಿನ ಕಾಳು ಹಾಕಿಕೊಂಡ್ರೆ ಆ ಉದ್ದಿನ ಕಾಳು ಮುಳುಗುವಷ್ಟು ಮಾತ್ರ ನಿರ್ಮಾಲ್ಯವನ್ನು ಹಾಕಬೇಕು, ಉದ್ದಿನ ಕಾಳು ಮುಳುಗುವಷ್ಟು ಮಾತ್ರನೇ ತೀರ್ಥವನ್ನು ಹಾಕಬೇಕು, ಅದನ್ನೇ ತಗೋಬೇಕು. ಅದೇ ಪ್ರಕಾರ ಆಚಮನ ಕೂಡ ಉದ್ದಿನ ಕಾಳಿನಷ್ಟು ಮಾತ್ರ ಮುಳುಗುವಷ್ಟು ಮಾತ್ರ ನೀರು ಹಾಕಿಕೊಂಡು ಅದನ್ನು ಕೇಶವಾಯಿಶ್ವ ನಾರಾಯಣಾಯಿಶ್ವ ಮಾಧವಾಯಿಶ್ವ ಅಂತ ಹೇಳ್ತಾ ಭಗವಂತನ ನಾವು ಸ್ಮರಣೆ ಮಾಡ್ತಾ ಇದು ಆಚಮನ ಮಾಡಬೇಕು. ಅದೇ ಪ್ರಕಾರ ನಿರ್ಮಾಲ್ಯವನ್ನು ತಗೊಳ್ಳುವಾಗ ಅಷ್ಟೇ ಪ್ರಮಾಣದ ನಿರ್ಮಾಲ್ಯವನ್ನು ವಿಶ್ವಾಯ ನಮಃ ತೈರಸಾಯ ನಮಃ ಪ್ರಾಜ್ಞಾಯ ನಮಃ ಅಂತ ಸ್ಮರಣೆ ಮಾಡ್ತಾ ತಗೋಬೇಕು. ತೀರ್ಥವನ್ನು ತಗೊಳ್ಳೋ ಕೂಡ ಅದಕ್ಕೊಂದು ಕೆಲವರು ಮಂತ್ರ ಹೇಳ್ತಾರೆ. ಆ ಮಂತ್ರದೊಟ್ಟಿಗೆ ನಾಮ ಸಂಕೀರ್ತನೂ ಮಾಡ್ತಾರೆ. ಪ್ರಥಮಂ ಕಾಯಶುದ್ಧ್ಯರ್ಥಂ, ದ್ವಿತೀಯಂ ಧರ್ಮ ಸಾಧನಂ, ತೃತೀಯಂ ಮೋಕ್ಷಮಾಪ್ನೋತಿ. ಮೊದಲನೇ ಸಲ ತೀರ್ಥ ತೊಗೊಬೋದ್ರಿಂದ ಧರ್ಮ ಸಾಧನೆ ಆಗ್ತಂತೆ. ಪ್ರಥಮಂ ಮೊದಲನೇದರಿಂದ ತೊಗೊಬೋದ್ರಿಂದ ದೇಹ ಶುದ್ಧಿ ಆಗ್ತದೆ. ಎರಡನೇ ಸಲ ತೀರ್ಥ ತೊಗೊಬೋದ್ರಿಂದ ಧರ್ಮ ಸಾಧನೆ ಆಗ್ತದೆ. ಮೂರನೇ ಸಲ ತೀರ್ಥ ತೊಗೊಬೋದ್ರಿಂದ ಮೋಕ್ಷಮಾಪ್ನೋತಿ. ಇದನ್ನೇ ದಾಸರು ಏನು ಮಾಡಿದ್ರು ಗೊತ್ತಲ್ಲ, ಇದಕ್ಕೆ ರಾಮಾಯ ನಮಃ ಕೃಷ್ಣಾಯ ನಮಃ ವೇದವ್ಯಾಸಾಯ ನಮಃ ಅಂತ ಹೇಳಿ ಭಗವಂತನ ಅಂದರೆ ಪ್ರಥಮಂ ಕಾಯ ಶುದ್ಧ್ಯರ್ಥಂ ಕೃಷ್ಣ ರಾಮಾಯ ನಮಃ, ದ್ವಿತೀಯಂ ಧರ್ಮ ಸಾಧನಂ ಕೃಷ್ಣಾಯ ನಮಃ, ತೃತೀಯಂ ಮೋಕ್ಷಮಾಪ್ನೋತಿ ಅನ್ನುವಾಗ ವೇದವ್ಯಾಸಾಯ ನಮಃ ಅಂತ ಹೇಳಬೇಕು. ಅದನ್ನು ಹೇಳಬೇಕು. ಇದನ್ನು ಅದಕ್ಕೇನು ಸಾಂಗತ್ಯದ ಆ ತೀರ್ಥದ ಪ್ರಕರಣ ಬಂದಾಗ ಅದನ್ನು ವಿವರಣೆ ಮಾಡ್ತೀನಿ. ಮತ್ತು ಹೇಗೆ ತಗೋಬೇಕು ಅದನ್ನು ಬಹಳ ಸುಂದರವಾದ ಪ್ರತಿ ತೀರ್ಥವನ್ನಾಗಲಿ ನಿರ್ಮಾಲ್ಯವನ್ನಾಗಲಿ ಆಚಮನವನ್ನಾಗಲಿ ಕೈಯ ಮಧ್ಯದಲ್ಲಿ ಹಾಕಬೇಕು. ಒಬ್ಬ ಮನುಷ್ಯನ ಕೈಯಲ್ಲಿ 5 ತೀರ್ಥಗಳಿರ್ತವೆ ಅಂತ ಸಂಪ್ರದಾಯ. ಮಧ್ಯದಲ್ಲಿ ಅಗ್ನಿತೀರ್ಥ, ಇದು ದೇವತೀರ್ಥ, ಇದು
ಇದು ಋಷಿತೀರ್ಥ, ಇದು ಪಿತೃತೀರ್ಥ, ಇದು ಬ್ರಹ್ಮತೀರ್ಥ. ಮಧ್ಯದಲ್ಲಿರುವುದು, ಈ ಬಲಗೈಯ ಮಧ್ಯದಲ್ಲಿರುವುದು ಅಗ್ನಿತೀರ್ಥ. ಈ ಮುಂಭಾಗದಲ್ಲಿ ಈ 4 ಬೆರಳುಗಳವಲ್ಲ, ಆ 4 ಬೆರಳುಗಳ ಮುಂದಿನ ಭಾಗ ಏನದಲ್ಲ, ಅಲ್ಲಿ ದೇವತೀರ್ಥ ಇರ್ತದೆ. ಈ ಕಡೆ ಅಂದರೆ ಕಿರಿಬೆರಳಿನ ಮತ್ತು ಅಂಗೈಯ ಇವೆರಡರ ಮಧ್ಯಭಾಗದಲ್ಲಿ ಋಷಿತೀರ್ಥ ಇರ್ತದೆ. ಈ ತೋರು ಬೆರಳು ಮತ್ತು ಅಂಗುಷ್ಟ ಇವೆರಡರ ಮಧ್ಯದಲ್ಲಿ ಇಲ್ಲಿ ಪಿತೃತೀರ್ಥ ಇರುತ್ತದೆ. ಇದು ಬ್ರಹ್ಮತೀರ್ಥ, ಬ್ರಹ್ಮನಿಗೆ ಸಂಬಂಧಪಟ್ಟ ತೀರ್ಥ ಇಲ್ಲಿರ್ತದೆ. ಆದ ಕಾರಣ ನಾವು ತೀರ್ಥವನ್ನಾಗಲಿ ನಿರ್ಮಾಲ್ಯವನ್ನಾಗಲಿ ಮೊದಲು ಮಧ್ಯ ಹಾಕ್ಕೋಬೇಕು. ಹಾಕ್ಕೊಂಡಾಗ ಅಲ್ಲಿರ್ತಕ್ಕಂಥ ಅಗ್ನಿ ಏನು ಮಾಡ್ತಾನೆ ಗೊತ್ತಾನ, ಅದನ್ನು ಇನ್ನಿಷ್ಟು ಶುದ್ಧ ಮಾಡ್ತಾನೆ. ಅದನ್ನು ಭಗವದ ತೀರ್ಥ ಅಂತ ಸ್ವೀಕಾರ ಮಾಡಿ ಅದನ್ನು ಆಮೇಲೆ ಬ್ರಹ್ಮತೀರ್ಥ ಅಂತ ತೊಗೋಬೇಕು. ಇಲ್ಲಿ ಮಧ್ಯದಲ್ಲೇ ತೊಗೋಬಾರ್ದು. ಈ ಭಾಗ ಏನದಲ್ಲ, ಮಣಿಕಟ್ಟು ಅಂತಾರಲ್ಲ, ಇಲ್ಲಿ ಬ್ರಹ್ಮತೀರ್ಥದ ಅಂದರೆ ಆ ಬ್ರಹ್ಮತೀರ್ಥಕ್ಕೆ ಆ ನೀರನ್ನು ತಂದು ಅಲ್ಲಿಂದ ಅದನ್ನು ಸ್ವೀಕಾರ ಮಾಡಬೇಕು. ತಗೊಳ್ಳುವಾಗ ಅಂತ ಎಳಿಬಾರ್ದು, ಜುರ್ರ್ ಅಂತ ಶಬ್ದ ಬರಬಾರ್ದು. ಆ ರೀತಿ ಕುಡಿದ್ರೆ ಸುರಾಪಾನ ಮಾಡಿದಂತೆ ಅಂತ ಶಾಸ್ತ್ರಗಳು ಹೇಳ್ತಾರೆ. ಸೊ ಅಗ್ನಿತೀರ್ಥದಲ್ಲಿ ನೀನು ಮಾಡುವ ಆಚಮನದ ನೀರನ್ನಾಗಲಿ ಅಥವಾ ನಿರ್ಮಾಲ್ಯ ತೀರ್ಥವನ್ನಾಗಲಿ ಅಥವಾ ತೀರ್ಥ ತಗೊಳ್ಳುವಾಗಲಿ ಕೂಡ ಅಂಗೈಯ ಮಧ್ಯದಲ್ಲಿರತಕ್ಕಂಥ ಅಗ್ನಿತೀರ್ಥದಲ್ಲಿ ಹಾಕಿ ಅದು ಒಂದು ಉದ್ದು ಮುಳುಗುವಷ್ಟು ಮಾತ್ರ ಇರಬೇಕು. ಅದನ್ನು ಬ್ರಹ್ಮತೀರ್ಥಕ್ಕೆ ತಂದು ಬ್ರಹ್ಮತೀರ್ಥದಿಂದ ಶಬ್ದ ಮಾಡದಲೇ ತಗೊಳ್ತಕ್ಕಂಥದ್ದು ಒಂದು ಸಂಪ್ರದಾಯ. ಅದ ಕಾರಣ ನಾವೇನು ಮಾಡ್ತೀವಿ, ತರ್ಪಣ ಕೊಡುವಾಗ ನೋಡ್ರಿ, ದೇವತೆಗಳಿಗೆ ತರ್ಪಣ ಕೊಡಬೇಕಾದ್ರೆ ಹೀಗೆ ಕೊಡ್ತೀವಿ. ಸೂರ್ಯನಿಗೆ ಅರ್ಘ್ಯ ಕೊಡಬೇಕಾದ್ರೆ ಹೆಂಗೆ ಕೊಡ್ತೀವಿ, ಹಿಂಗೆ ಕೊಡ್ತೀವಿ ಹೊರತು ಹಿಂಗೆ ಕೊಡೋದಲ್ಲ. ಇದು ದೇವತೆಗಳಿಗೆ ತರ್ಪಣ ಕೊಡಬೇಕಾದ್ರೆ, ದೇವರುಗಳಿಗೆ ಅರ್ಘ್ಯ ಕೊಡಬೇಕಾದ್ರೆ ಈ ಮುಂಬದಿ ಇದೆ, ಯಾಕಂದರೆ ಇದು ದೇವತೀರ್ಥ, ಇಲ್ಲಿಂದ ಕೊಡಬೇಕು. ಋಷಿಗಳಿಗೆ ತರ್ಪಣ ಕೊಡಬೇಕಾದ್ರೆ ಈ ಕಡೆಯಿಂದ ಕೊಡಬೇಕು. ಇದು ಋಷಿತೀರ್ಥ, ಇಲ್ಲಿಂದ ಕೊಡಬೇಕು, ಹಿಂಗೆ ಕೊಡಬೇಕು. ಅದನ್ನು ಅಲ್ಲಿ ಮತ್ತೆ ಯಜ್ಞೋಪವೀತವನ್ನು ಶುದ್ಧವಾಗಿ ಹಾಕಿಕೊಂಡು ದೇವತೀರ್ಥವನ್ನು ದೇವಂ ತರ್ಪಯಾಮಿ, ಸಕಲ ತಾತ್ವಿಕ ದೇವಾನ್ ತರ್ಪಯಾಮಿ ಎಲ್ಲ ತಾತ್ವಿಕ ದೇವತೆಗಳಿಗೆ ನಾನು ತರ್ಪಣ ಕೊಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಇಲ್ಲಿಂದ ಕೊಡಬೇಕು. ಋಷಿಗಳಿಗೆ ಕೊಡಬೇಕಾದ್ರೆ ಪೈಲಂ ತರ್ಪಯಾಮಿ, ಅದು ಋಷಿಗಳ ಹೆಸರು. ವಿಶ್ವಾಮಿತ್ರಂ ತರ್ಪಯಾಮಿ, ವಸಿಷ್ಠಂ ತರ್ಪಯಾಮಿ, ಇಲ್ಲಿಂದ ಕೊಡಬೇಕು. ಈ ಭಾಗದಿಂದ ಕೊಡ್ತಕ್ಕಂಥ ಸಂಪ್ರದಾಯ. ನಮ್ಮ ತಂದೆ ತಾಯಿ ಅವರಿಗೆಲ್ಲ ಕೊಡಬೇಕಾದ್ರೆ ಪಿತರಂ ತರ್ಪಯಾಮಿ ಇಲ್ಲಿಂದ ಕೊಡಬೇಕು. ಏನೇ ಆಗಲಿ ನೀರನ್ನು ಮಾತ್ರ, ತರ್ಪಣ ಕೊಡುವ ನೀರು ಆಗಲಿ ಅಥವಾ ಅರ್ಘ್ಯ ಕೊಡುವ ನೀರೇ ಆಗಲಿ, ನಾವು ತೆಗೆದುಕೊಳ್ಳುವ ಆಚಮನದ ನೀರೇ ಆಗಲಿ, ನಿರ್ಮಾಲದ ತೀರ್ಥವೇ ಆಗಲಿ ಅಥವಾ ತೀರ್ಥವೇ ಆಗಲಿ, ಮೊದಲು ಅಗ್ನಿ ತೀರ್ಥದಲ್ಲಿ ಹಾಕಬೇಕು. ಅಂಗೈಯ ಮಧ್ಯದಲ್ಲಿ ಹಾಕಿಕೊಂಡು ಅಲ್ಲಿಂದ ದೇವತರ್ಪಣ, ಅಲ್ಲಿಂದ ಋಷಿ ತರ್ಪಣ, ಅಲ್ಲಿಂದ ಪಿತೃತರ್ಪಣ, ಅಲ್ಲಿಂದ ನಾವು ತಗೊಳ್ತಕ್ಕಂಥದ್ದು ಆ ಬ್ರಹ್ಮತೀರ್ಥದಿಂದ ತಗೊಳ್ತಕ್ಕಂಥದ್ದು ಸಂಪ್ರದಾಯ. ಇದನ್ನು ಎಂದಿಗೂ ನಾವು ಮರಿಬಾರ್ದು ಅಂತ ಹೇಳ್ತಾ, ಸೊ ನಿರ್ಮಾಲ್ಯವನ್ನು ಮೊಟ್ಟ ಮೊದಲು ತಗೊಂಡು ಅದಕ್ಕೆ ಹಾಗೆ ಯಾಕೆ ಮೊದಲೇ ಮಾಡುವಂತ ಯಾಕಂತಾರೆ ನಿರ್ಮಾಲ್ಯ. ಕೆಲವರು ನಿರ್ಮಾಲ್ಯವನ್ನು ಗೋಪೀಚಂದ್ರಾದಿಗಳನ್ನು ಧಾರಣ ಮಾಡಿದ ಮೇಲೆ ಮಾಡುವಂತ ಕೆಲವರು ಅಂತಾರೆ. ಮತ್ತು ಕೆಲವರು ಪ್ರಾರಂಭದಲ್ಲೇ ಮಾಡಬೇಕು, ಸ್ನಾನ ಮಾಡಿ ಬಂದು ಆಚಮನ ಮಾಡಿ ಆಸನದ ಮೇಲೆ ಕೂತ್ಕೊಂಡು ಕೂಡಲೇ ಮತ್ತೆ ಮಾಡಬೇಕು ಅಂತಾರಲ್ಲ. ಕಾರಣ ಇಷ್ಟೇ, ನೀನು ಗೋಪೀಚಂದ್ರನ ತೆಗಿತೀಯಲ್ಲ, ಆ ಗೋಪೀಚಂದ್ರನ ತೆಗಿಬೇಕಾದ್ರೆ ಯಾವುದೋ ನೀರಿನಿಂದ ತೆಗಿಬೇಡ, ನಿರ್ಮಾಲ್ಯ ತೀರ್ಥವನ್ನು ಹಾಕಿಕೊಂಡು ಎಡಗೈಯಲ್ಲಿ ನಿರ್ಮಾಲ್ಯ ತೀರ್ಥವನ್ನು ಹಾಕಿಕೊಂಡು ಗೋಪೀಚಂದನವನ್ನು ಅದರ ಮೇಲಿಟ್ಟು ಆ ಪ್ರದಕ್ಷಿಣಾಕಾರವಾಗಿ ಅದನ್ನು ತಿಕ್ತಾ, ಉಲ್ಟ ತಿಕ್ಕಬಾರ್ದು, ಮತ್ತು ಅಪಪ್ರದಕ್ಷಿಣ ಮಾಡಬಾರ್ದು. ಆಗ ನಾರಾಯಣ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣ ಅಂತ ಮಂತ್ರವನ್ನು ಹೇಳ್ತಾ ಗೋಪೀಚಂದ್ರ ಪಾಪಜ್ಞ ವಿಷ್ಣು ದೇಹ ಸಮುದ್ಭವ ಚಕ್ರಾಂಕಿತ ನಮಶ್ಚೇತು ಧಾರಣಾನ್ಮುಕ್ತಿತೋ ಭವ ಅಂತ ಆ ಮಂತ್ರವನ್ನು ಹೇಳ್ತಾ ರತಿಪತಿ ಮನ್ಮಥಾಂತರ್ಗತ ಉಮಾಮಹೇಶ್ವರಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಭೂವರಾಹಾಯ ನಮಃ ಅಂತ ಅಂದ್ಕೋತ ಆ ಮಂತ್ರಗಳನ್ನೆಲ್ಲ ಹೇಳಿಕೋತ ಪ್ರದಕ್ಷಿಣಾಕಾರವಾಗಿ ಗೋಪೀಚಂದನ ತಗೊಂಡು ಆಮೇಲೆ ನಾಮಗಳನ್ನು ಧಾರಣ ಮಾಡಿ ಆ ಗೋಪೀಚಂದನ ತೆಗೆಯಲಿಕ್ಕೆ ಬರೀ ನೀರಿನಿಂದ ತೆಗಿಬೇಡ, ಮತ್ತು ಯಾತ್ರಿಂದ ತೆಗಿ, ನಿರ್ಮಾಲ್ಯ ತೀರ್ಥದಿಂದ ತೆಗಿ ಅಂತ ಒಂದು ಸಂಪ್ರದಾಯ. ಆದ ಕಾರಣವೇ ಮೊಟ್ಟ ಮೊದಲೇ ಸ್ನಾನ ಮಾಡಿ ಬಂದು ಕೂಡಲೇ ನಿರ್ಮಾಲ್ಯ ತೀರ್ಥವನ್ನು ಮಾಡ್ತಕ್ಕಂಥ ಸಂಪ್ರದಾಯ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ಗೋಪೀಚಂದನೇ ಭಗವಂತನ ದೇಹದಿಂದ ಉತ್ಪನ್ನವಾಗಿದ್ದು, ಅದು ಅತ್ಯಂತ ಪವಿತ್ರವಾಗಿರತಕ್ಕಂಥದ್ದು ಅಂತ ಚಿಂತನೆ ಮಾಡಿಕೊಂಡು ಗೋಪೀಚಂದನಾದಿಗಳನ್ನು ಬೇರೆ ನೀರಿನಿಂದ, ಶುದ್ಧವಾದ ನೀರಿನಿಂದ ತಕ್ಕೊಂಡು ಆನಂತರದಲ್ಲಿ ಸಾಲಿಗ್ರಾಮಾದಿಗಳಿಗೆ ನಿರ್ಮಾಲ್ಯ ವಿಸರ್ಜನೆ ಮಾಡಿ
ಆ ನಿರ್ಮಾಲ್ಯ ತೀರ್ಥವನ್ನು ತೊಗೊಬೋದು ಒಂದು ಸಂಪ್ರದಾಯ. ಯಾವುದು ಮಾಡಿದರೂ ತಪ್ಪಲ್ಲ ಅಂತ ವಿಜ್ಞಾಪನೆ ಮಾಡಿಕೋತ ಸೊ ನಿರ್ಮಾಲ್ಯ ವಿಸರ್ಜನೆ ಆಯಿತು. ಈಗ ಸಂಧ್ಯಾವಂದನ ಮಾಡಬೇಕು. ಸಂಧ್ಯಾವಂದನ ಮಾಡೋ ಕಾಲಕ್ಕೆ ಏನು ಚಿಂತನೆ ಮಾಡಬೇಕಂತ ಎಂಥ ಅದ್ಭುತವಾದ ಚಿಂತನೆ ಕೊಟ್ಟಿದ್ದಾರೆ ನಮ್ಮವರು ಅಂದರೆ ಶ್ರೀರಾಮಾಯ ನಮಃ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ರಾಮನನ್ನು ಸ್ಮರಣೆ ಮಾಡಿ ಆಮೇಲಕ್ಕೆ ಸಂಧ್ಯಾವಂದನಕ್ಕೆ ಪ್ರಾರಂಭ ಮಾಡಬೇಕು. ಮೊದಲೇ ಸಂಧ್ಯಾವನ ಕೂತ್ಕೊಳ್ಳಿ, ಓಂ ಕೇಶವಾಶ್ವಾದ ಅಲ್ಲಿ ಭಗವಂತನ ನಾಮ ಸಂಕೀರ್ತನ ಮಾಡ್ತಾರೆ. ಅದಕ್ಕಿಂತಲೂ ಮೊಟ್ಟ ಮೊದಲು ಸಂಧ್ಯಾವಂದನ ಮಾಡುವುದಕ್ಕೆ ಪ್ರಾರಂಭದಲ್ಲಿ ಶ್ರೀರಾಮಾಯ ನಮಃ ಅಥವಾ ಓಂ ರಾಮಾಯ ನಮಃ ಅಂದು ಸಂಧ್ಯಾವಂದನ ಪ್ರಾರಂಭ. ಯಾಕೆ ರಾಮನಾಮ ಸಂಕೀರ್ತನೆ ಮಾಡಿ ಸಂಧ್ಯಾವಂದನ ಮಾಡಬೇಕು? ಅದಕ್ಕೊಂದು ಅದ್ಭುತವಾದ ಪ್ರಮೇಯ. ಅದು ಏನು ಪ್ರಮೇಯ ಅಂದರೆ, ರಾಮ ಅಂತಂದರೆ ರಾಮೋ ವಿಗ್ರಹವಾನ್ ಧರ್ಮ. ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಕಡೆ ಅಲ್ಲ 2 ಪ್ರಯೋಗಗಳನ್ನು ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿ ರಾಮನ ಬಗ್ಗೆ ಮಾಡ್ದ. ರಾಮ ಅಂತಂದರೆ ವ್ಯಾಘ್ರ, ಪುರುಷ ವ್ಯಾಘ್ರ, ಪುರುಷ ಸಿಂಹ ಅಂತಕ್ಕಂಥ ಶಬ್ದಗಳನ್ನು ಬಹಳಷ್ಟು ಪ್ರಯೋಗ ಮಾಡಿದ್ದಾನೆ. ಯಾರ ಬಗ್ಗೆ? ರಾಮನ ಬಗ್ಗೆ. ಅದರಂತೆ ರಾಮೋ ವಿಗ್ರಹವಾನ್ ಧರ್ಮ, ರಾಮೋ ವಿಗ್ರಹವಾನ್ ಧರ್ಮ ಇದನ್ನು ಯಾರ ಬಾಯಿಂದ ಹೇಳಿಸ್ತಾರೆ ಗೊತ್ತನ? ವಾಲ್ಮೀಕಿ ಋಷಿಗಳು ಅಂದರೆ ವಿಶ್ವಾಮಿತ್ರ, ವಸಿಷ್ಠಾದಿ ಋಷಿಗಳು ಹೇಳುವುದು ಸಹಜ. ಯಾಕಂದರೆ ಅವರು ರಾಮನ ವ್ಯಕ್ತಿತ್ವವನ್ನು ಬಲ್ಲವರಾಗಿದ್ದರು. ರಾಮನನ್ನು ಸಾಕ್ಷಾತ್ ನಾರಾಯಣನ ವಾಸುದೇವರ ಅವತಾರ ಅಂತ ಚಿಂತನೆ ಮಾಡಿದ್ದರಾದ ಕಾರಣ ಅಪರೋಕ್ಷ ಜ್ಞಾನಿಗಳವರೆಲ್ಲರೂ ಬ್ರಹ್ಮ ಋಷಿಗಳಾದ ಕಾರಣ ರಾಮನನ್ನು ರಾಮೋ ವಿಗ್ರಹವಾನ್ ಧರ್ಮ ಅಂತ ಅವ್ರು ಹೇಳಿದ್ದು ತಪ್ಪಲ್ಲ. ಆದರೆ ಆಶ್ಚರ್ಯ ಏನು ಗೊತ್ತನ, ವಾಲ್ಮೀಕಿ ರಾಮನನ್ನು ರಾಮೋ ವಿಗ್ರಹವಾನ್ ಧರ್ಮ ಎಂಬ ಮಾತಿನಿಂದ ಹೊಗಳಿಸ್ತಾನೆ. ಯಾರ ಕೈಯಿಂದ ಗೊತ್ತಾ? ಮಾರೀಚನ ಕೈಯಿಂದ ಹೊಗಳಿಸ್ತಾನೆ. ರಾವಣ ಸೀತೆಯನ್ನು ಅಪಹಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿಬಿಡ್ತಾನೆ. ಯಾವಾಗ ಶೂರ್ಪಣಖೆ ಬಂದು ತನಗಾದ ಅವಮಾನವನ್ನು ರಾವಣನಿಗೆ ಹೇಳಿದರೆ, ರಾವಣ ಅದರ ಕಡೆ ಗಮನ ಕೊಡೋದಲ್ಲ, ಸೀತೆಯ ಸೌಂದರ್ಯದ ಕಡೆ ಗಮನ ಕೊಟ್ಟು ಅವಳನ್ನು ಹೇಗಾದರೂ ಅಪಹಾರ ಮಾಡಬೇಕು. ತಕ್ಷಣದಲ್ಲಿ ತಪಸ್ಸಿಗೆ ಕೂತ್ಕೊಂಡಿರ್ತಕ್ಕಂಥ ಮಾರೀಚನ ಹತ್ರ ಹೋಗಿಬಿಡ್ತಾನೆ. ಅಂದರೆ ರಾಮನ ಬಾಣದಿಂದ ಹೊಡೆತ ತಿಂದು ಭಯಭ್ರಾಂತನಾಗಿ ಅಡವಿಗೆ ಹೋಗಿ ತಪಸ್ಸು ಮಾಡ್ತಾ ಇರುವ ಮಾರೀಚನ ಹತ್ರ ಬರ್ತಾನೆ. ಬಂದು ಮಾಮ ಅಂತ ಕರಿತಾನೆ. ಏನು? ನೀನು ನನಗೆ ಸಹಾಯ ಮಾಡಬೇಕು. ಏನು ಸಹಾಯ ಮಾಡಲಿ? ರಾಮನ ಪತ್ನಿ ಸೀತಾ ಇದ್ದಾಳಂತೆ, ಭಾಳ ಸುಂದರಳಂತೆ. ಅವಳನ್ನು ತರಬೇಕು, ಕದಿಬೇಕು ಅಂತ ನಾನು ನಿರ್ಣಯ ಮಾಡಿದ್ದೀನಿ, ಅಪಹಾರ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದೀನಿ. ನೀನು ಒಂದು ಜಿಂಕೆಯ ರೂಪದಲ್ಲಿ ಅವಳ ಮುಂದೆ ಬಂಗಾರದ ಜಿಂಕೆಯ ವೇಷ ಹಾಕ್ಕೊಂಡು ಅವಳ ಮುಂದೆ ನಿನ್ನ ಮಾಯಾದಿಂದ ಸಂಚಾರ ಮಾಡು, ಮೋಹ ಉಂಟು ಮಾಡವಳಿಗೆ. ಆಗ ಸೀತೆ ನಿನ್ನನ್ನು ಅಪೇಕ್ಷೆ ಪಡ್ತಾಳೆ. ನಿನ್ನನ್ನು ಹಿಡಿಲಕ್ಕಾಗಿ ರಾಮ ಅಡವಿಗೆ ಬಂದುಬಿಡ್ತಾನೆ. ರಾಮನನ್ನು ಕರ್ಕೊಂಡು ಒಳಗೆ ಹೋಗಿಬಿಡು. ಆಗ ರಾಮ ಇಲ್ಲದೆ ಇರುವ ಸಮಯದ ನೋಡಿ ನಾನು ಸೀತೆಯನ್ನು ಅಪಹಾರ ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಆ ಮಾರೀಚ ಹೇಳ್ತಾನೆ, ರಾವಣ ನನ್ನ ಮಾತು ಕೇಳು, ರಾಮನ ತಂಟೆಗೆ ಹೋಗಬೇಡ. ರಾಮ ಅಂದರೆ ಏನು ಅಂದ್ಕೊಂಡ್ಯಾ? ರಾಮೋ ವಿಗ್ರಹವಾನ್ ಧರ್ಮ. ಈ ಮಾತು ಮಾರೀಚನ ಬಾಯಿಯಿಂದ ಆಡಿಸಿದ್ದಾನೆ. ಧರ್ಮಕ್ಕೆ ಪ್ರತಿನಿಧಿಯ ಧರ್ಮ ಬೇರೆಯಲ್ಲ, ರಾಮ ಬೇರೆಯಲ್ಲ. ಧರ್ಮಕ್ಕೆ ಒಂದು ಆಕಾರ ಧಾರಣ ಮಾಡಬೇಕು ಅಂತ ಮನಸ್ಸು ಅನಿಸ್ತಂತೆ. ಆಗ ರಾಮನ ವೇಷದಲ್ಲಿ ಬಂದದೆಯ. ರಾಮನ ಜೀವನದಲ್ಲಿ ನೋಡಬೇಕು ನಾವು. ಇಡೀ ರಾಮಾಯಣದಲ್ಲಿ ಧರ್ಮಚ್ಯುತನಾಗಿ ಧರ್ಮದಿಂದ ಈ ಕಡೆ ಬಂದ ವ್ಯವಸ್ಥೆ ಕಾಣಿಸೋದಲ್ಲ. ಎಲ್ಲವನ್ನೂ ಮಾಡಿದ ವ್ಯಕ್ತಿ. ಮತ್ತು ಕೃಷ್ಣ ಮಾಡಿಲ್ವಾ, ಪರಶುರಾಮ ಮಾಡಿಲ್ವಾ, ಹಾಗೆಲ್ಲ ಪ್ರಶ್ನೆ ಮಾಡಬಾರ್ದು. ಒಂದೊಂದು ಅವತಾರಗಳು ಒಂದೊಂದಕ್ಕೆ ಮೀಸಲಾಗಿರ್ತವೆ. ಜ್ಞಾನವನ್ನು ಹಂಚಲಕ್ಕಾಗಿ ಬಂದಿದ್ದು ಕೃಷ್ಣ ರೂಪ ಆದರೆ, ಪ್ರಾಕ್ಟಿಕಲ್ಲಾಗಿ ಮಾಡಿ ಧರ್ಮವನ್ನು ತೋರಿಸ್ಲಿಕ್ಕಾಗಿ ಬಂದಿದ್ದು ಯಾವುದರಿಂದ ರಾಮರೂಪ. ರಾಮ ತಾನು ಅನುಷ್ಠಾನ ಮಾಡಿ ಉಪದೇಶ ಎಲ್ಲಿ ಮಾಡಲಿಲ್ಲ, ತಾನು ಅನುಷ್ಠಾನ ಮಾಡಿ ನಿಮ್ಮಿಷ್ಟಿದ್ರೆ ನನ್ನಂತೆ ಮಾಡಿರಿ, ಇಲ್ಲದ್ರೆ ಬೇಡ್ರಿ ಹೇಳಿ, ಬಾಯಿಂದ ಹೇಳಲಿಲ್ಲ. ಆದರೆ ಎಲ್ಲರೂ ರಾಮನನ್ನು ಆದರ್ಶ ಪುರುಷನನ್ನಾಗಿ ತಗೊಂಡ್ರು. ಪ್ರತಿಯೊಂದು ಧರ್ಮದಲ್ಲಿ, ಪ್ರತಿಯೊಂದು ವಿಷಯದಲ್ಲೂ ಕೂಡ ರಾಮ ಧರ್ಮಬದ್ಧವಾಗಿ ನಡ್ಕೊಂಡು ಧರ್ಮಕ್ಕೆ ಆದರ್ಶಪ್ರಾಯರಾಗಿ ಧರ್ಮದ ವಿಗ್ರಹನಾಗಿ ಮೆರೆದ ವ್ಯಕ್ತಿ. ಅಂತ ರಾಮನನ್ನು ನಾವು ಸಂಧ್ಯಾವಂದನಕ್ಕೆ ಕೂತ್ಕೊಂಡಾಗ ಪ್ರಾರಂಭದಲ್ಲಿ ಮೊಟ್ಟ ಮೊದಲು ಓಂ ರಾಮಾಯ ನಮಃ ಅಥವಾ ಶ್ರೀರಾಮಾಯ ನಮಃ ಅಂದು ಪ್ರಾರಂಭ ಮಾಡಿ ಆ ನಂತರದಲ್ಲಿ ಸಂಧ್ಯಾವಂದನ ಪ್ರಾರಂಭ ಮಾಡೋದು. ಯಾಕೆಂದರೆ ಸಂಧ್ಯಾವಂದನ ಎಂಬುದು
ನಮ್ಮ ಜೀವನದಲ್ಲಿ ಅದು ಬಿಡಲಕ್ಕಾಗದೇ ಇರತಕ್ಕಂಥ ಧರ್ಮ ಮತ್ತೆ ಮತ್ತೆ ಕೆಲವಿರ್ತಾವೆ. ಉದಾಹರಣೆಗೆ ಚಾತುರ್ಮಾಸ್ಯ ವ್ರತ ಅಂತ ಇದೆ, ಇದು ಮಾಡಬೇಕಾದ ಕರ್ತವ್ಯ, ಅದು ಧರ್ಮ. ಆದರೆ ನಿನಗಾಗಿಲ್ಲ, ದೇಹ ಆಲಸ್ಯ ಆಗಿದೆ, ನಿನಗೆ ಆರೋಗ್ಯ ಸರಿಯಾಗಿಲ್ಲ, ಆ ಚಾತುರ್ಮಾಸ್ಯದಲ್ಲಿ ಯಾವುದಾದ್ರು ಒಂದು ಮಾಸದ ವ್ರತವನ್ನು ಬಿಡಬಹುದು, ತಪ್ಪೇನಿಲ್ಲ, ಅದರಿಂದ ಪಾಪ ಬರೋದಿಲ್ಲ. ಸಂಧ್ಯಾವಂದನ ಹಾಗಲ್ಲ, ತ್ರಿಕಾಲದಲ್ಲಿ ಸಂಧ್ಯಾವಂದನ ಮಾಡೇ ತಿರಬೇಕು. ಮಾಡದೇ ಇದ್ದರೆ ಪಾಪಕ್ಕೆ ಗುರಿ ಆಗ್ತೀಯ. 3 ದಿವಸಗಳ ಕಾಲ ಸಂಧ್ಯಾವಂದನ ಬಿಟ್ಟರೆ ನೀನು ಪುನಃ ಉಪನಯನ ಮಾಡಿಕೋಬೇಕಾದ ಪರಿಸ್ಥಿತಿ ಬರ್ತದೆ. ಆದ ಕಾರಣ ಸಂಧ್ಯಾವಂದನ ಎಂಬುದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜೀವನದಲ್ಲಿ ಹೆಡೆಯಲ್ಪಟ್ಟಿರ್ತಕ್ಕಂಥ ಧರ್ಮದ ಕಾರ್ಯ. ಈ ಧರ್ಮವನ್ನು ನಾವು ಅವಶ್ಯ ಮಾಡಬೇಕು. ಇಂತಹ ಧರ್ಮವನ್ನು ಮಾಡಿ ಜಗತ್ತಿಗೆ ತೋರಿಸಿರ್ತಕ್ಕಂಥ ರಾಮನನ್ನು ಸಂಧ್ಯಾವಂದನದ ಪ್ರಾರಂಭದಲ್ಲಿ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡೋಣ. ಮತ್ತೆ ನಾಳೆ ಮುಂದಿನ ಭಾಗವನ್ನು ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ.